ಇದೆಲ್ಲ ಸಣ್ಣ ವಿಷಯಗಳಿಗೆ ರಾಜೀನಾಮೆ ಕೇಳೋದು ಸರಿಯಲ್ಲ. ಯಾಕಂದರೆ 136 ಜನವನ್ನು ಪಡೆದು ಒಂದು ಸುಭದ್ರವಾದ ಸರ್ಕಾರವನ್ನು ಮಾಡೋದಕ್ಕೆ ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟಿದ್ದಾರೆ ಜನ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡ್ತಾಯಿದ್ದಾರೆ. ಉಪಮುಖ್ಯಮಂತ್ರಿಗಳು, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಒಟ್ಟಾಗಿ ಜೊತೆಯಲ್ಲಿ ನಿಂತು ನಾವೆಲ್ಲ ಅವ್ರ ಜೊತೆಯಲ್ಲಿ ನಿಂತಿದ್ದೀವಿ. 136 ಜನ ಅವ್ರ ಜೊತೆಯಲ್ಲಿ ಇದ್ದೇವೆ. ಇದು ಕೇವಲ ಇದನ್ನು BJP ಆಡಳಿತ ಮಾಡಿದೆ, ಮೂಡ ಜನತಾದಳ ಆಡಳಿತ ಮಾಡಿದೆ, ಕಾಂಗ್ರೆಸ್ ಕೂಡ ಮಾಡಿದೆ. ಅದಕ್ಕೆ JT ದೇವೇಗೌಡರು ಇವತ್ತು ಹೇಳೋದನ್ನು ಸ್ವಾಗತ ಮಾಡ್ತೀವಿ. ಯಾಕಂದರೆ ಇವೆಲ್ಲ ಸೈಟ್ ಕೊಡೋದು ಬಿಡೋದು ಸಾಮಾನ್ಯ ಜನರಿಗೆ ಸಹಜವಾದದ್ದು. ಇದು ಇಶ್ಯೂನೇ ಅಲ್ಲ. ಇದು ರಾಜಕೀಯವಾಗಿ ಕುತಂತ್ರ ಮಾಡಿ BJPಯವರು ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಇವತ್ತು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಬೇಕಂತ ಅವ್ರು ಪ್ಲ್ಯಾನ್ ಮಾಡಿದ್ದಾರೆ. ಅದಕ್ಕೆ ನಾವು ಬಗ್ಗೋದಿಲ್ಲ. ಅವರೇ ಮುಂದುವರಿತಾರೆ. ನಾವು ಕೋರ್ಟಲ್ಲಿ ಇದನ್ನು ಫೈಟ್ ಮಾಡ್ತೀವಿ. ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡೋದಿಲ್ಲ. ಯಾವ ಶೇರಿಂಗು ಇಲ್ಲ ರೀ. ಅವರೇ ಮುಖ್ಯಮಂತ್ರಿ ಇರ್ತಾರೆ ನಡ್ರಿ. ರಾಜೀನಾಮೆ ಕೊಡುವವರೆಗೂ ನಾವು ಬಿಜೆಪಿಯವರು ಹೋರಾಟ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ ಸರ್. ಅವ್ರು ಮಾಡ್ತಾನೆ ಇರಲಿ, ನಾವು ನಡೆಸ್ತೀವಿ. ಅವ್ರನ್ನೇ ಮುಖ್ಯಮಂತ್ರಿ ಆಗಿ ನಡೀತಾರೆ. ಸಿದ್ದರಾಮಯ್ಯನವರೇ ಕಂಟಿನ್ಯೂಸ್ ಆಗಿ CM ಇರ್ತಾರೆ. ಇದನ್ನು ಚುನಾವಣೆ ಮುಂದೆ ಘೋಷಣೆ ಮಾಡಿದ್ರು 10 kg ಅಕ್ಕಿಯನ್ನು ಕೊಡ್ತೀವಿ ಅಂತ. ಅಕ್ಕಿ ಸಕಾಲಕ್ಕೆ ಸಿಕ್ಕದೇ ಇದ್ದ ಕಾರಣಕ್ಕೆ 5 kg ಅಕ್ಕಿ 5 kgಗೆ ಬದಲು 170 ರೂಪಾಯಿ ಪ್ರತಿ ವ್ಯಕ್ತಿಗೂ ಕೂಡ 4.5 ಕೋಟಿ ಜನಕ್ಕೆ ಇದನ್ನು ಸಲ್ಲಿಸ್ತಾ ಇದ್ವಿ. ಇದು ಒಂದು ಮಹತ್ತರವಾದ ದಾಸೋಹ ಕಾರ್ಯಕ್ರಮ. ಬಡವರ ನೋವನ್ನು ಕಷ್ಟವನ್ನು ಅರಿತು ಕೇಂದ್ರ ಸರ್ಕಾರ, UPA ಸರ್ಕಾರ, ಸೋನಿಯಾ ಗಾಂಧಿ, ಮನಮೋಹನ್ ಸಿಂಗ್ ಅವರು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ಮಾಡೋದ್ರ ಮುಖಾಂತರ ಕಂಪಲ್ಸರಿ ಪ್ರತಿ ವ್ಯಕ್ತಿ ಕೂಡ ಬಿಲೋ ಪಾವರ್ಟಿ ಲೈನ್ ಇರೋ ಭಾರತ ದೇಶದಲ್ಲಿ ಈ ದವಸ ಧಾನ್ಯಗಳನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ರು. ಮೊದಲು ಮುಖ್ಯಮಂತ್ರಿ ಆಗಿದ್ದಾಗ ಸಿದ್ದರಾಮಯ್ಯನವರು ಅದೇ ಸಂದರ್ಭದಲ್ಲಿ 2013ರಲ್ಲಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಜಾರಿ ಆದಾಗ ಮೊಟ್ಟ ಮೊದಲು ಮುಖ್ಯಮಂತ್ರಿ ಭಾರತ ದೇಶದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಯನ್ನು ಮಾಡಿ ಅವರು 5 kg ಅಕ್ಕಿ ಕೊಡೋದನ್ನು ಪ್ರಾರಂಭ ಮಾಡಿದ್ರು. ಅದೇ ರೀತಿ ಇವತ್ತು 10 kg ಕೊಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಅಕ್ಕಿ ತಡವಾಯಿತು ಬರೋದು. ಅದರಿಂದ ನಾವು DBT ಮುಖಾಂತರ ಹಣವನ್ನು ಕೊಡ್ತಾಯಿದ್ವಿ. ಇದು ಬಹಳ ಉಪಯುಕ್ತವಾದಂಥದ್ದು. ಸಾಮಾನ್ಯ ಜನರಿಗೆ, ಬಡವರಿಗೆ, ಇವರಿಗೆ ಕೂಲಿ ಕಾರ್ಮಿಕರಿಗೆ, ರೈತ ಕಾರ್ಮಿಕರಿಗೆ ಎಲ್ರಿಗೂ ಕೂಡ ಬಹಳ ಹೆಚ್ಚಿಗೆ ಅನುಕೂಲ ಆಗ್ತದೆ. ಇದನ್ನು ಸದುಪಯೋಗ ಮಾಡಿಕೊಂಡು ಇವತ್ತು ಈ ಮಳಿಗೆಯಲ್ಲಿ 108 ಮಳಿಗೆಯಲ್ಲಿ ಭಾರತದಲ್ಲಿರುವ ಪ್ರತಿ ರಾಜ್ಯದ ತಿಂಡಿ ತಿನಿಸುಗಳನ್ನು ಕೂಡ ಇಲ್ಲಿ ತಯಾರು ಮಾಡ್ತಾರೆ. ಎಲ್ಲ ತಿಂಡಿ ತಿನಿಸುಗಳನ್ನು ಸವಿಬಹುದು. ಅದು ಜೊತೆಗೆ ಸಿರಿಧಾನ್ಯಗಳದ್ದು ಕಾರ್ಯಕ್ರಮ ಕೂಡ ವಿಶೇಷವಾಗಿರ್ತದೆ.